ನನ್ನ ಹೆಂಡತಿ ಭೂಮಿ ಅದು. CIT ಅವರು ತಪ್ಪು ಮಾಡ್ಬಿಟ್ಟವ್ರೆ, ಮೂಡಾದವರು 62 ಕೋಟಿ ಬೆಲೆ ಬಾಳ್ತದೆ, ಕೊಡ್ತೀರಾ ಅಂತ ಕೇಳಿದ್ದೀರಿ. ಈಗ ಹೇಳ್ತೀರಿ ಬೇಡ ಅಂದ್ರೆ ಕೊಟ್ಬಿಡ್ತಾರಂತದ್ದು. ಯಾವ್ದೋ ಮೊನ್ನೆ TV ಚಾನಲ್ ನೋಡ್ತಾ ಇದ್ದೆ. ಈಗಲೂ ಬೇಕಾದ್ರೆ ನಾನು 14 ಇದನ್ನು ಸೈಟನ್ನು ವಾಪಸ್ ಕೊಡಕ್ಕೆ ತಯಾರಾಗಿದ್ದೀನಿ ಹೇಳಿದ್ದೀರಿ. ನಮ್ಮ ಮನೆಯವರು ಒಪ್ಕೊಂಡ್ಬಿಡ್ತಾರೆ, ಎಲ್ಲದಕ್ಕೂ ಒಪ್ಕೋತಾರೆ. ಮಾಡಿದ್ದೆಲ್ಲ ತಪ್ಪುಗಳು ಮಾಡಿ ಈಗ ಸೈಟ್ ವಾಪಸ್ ಕೊಟ್ರೆ ನೀವು ಮಾಡಿದಂತ ಕಾನೂನು ಬಾಹಿರ ಚಟುವಟಿಕೆಗಳನ್ನ ಮುಚ್ಕೊಳ್ಳಿಕ್ಕೆ ಸಾಧ್ಯವಾ? ಇದನ್ನ ನಾನು ಪ್ರಶ್ನೆ ಮಾಡ್ತಾ ಇದ್ದೇವೆ. ಆಮೇಲೆ ಅದೇನೋ ಈಗ ಬರ್ತಾ ಇದ್ದಲ್ಲ ಟಿವಿನಲ್ಲಿ, ಇಲ್ಲೆಲ್ಲ ಅವ್ರ ಮಗನ್ನ ಯಾವುದೋ ಆಶ್ರಯ ಕಮಿಟಿಗೋ ಯಾವುದಕ್ಕೋ ಚೇರ್ಮನ್ ಮಾಡ್ಕೊಂಡು ಇಲ್ಲಿ ಉಸ್ತುವಾರಿ ನೋಡ್ಕೊಳ್ಳೋದು. ಜನಗಳ ಮಧ್ಯದಲ್ಲಿ ಟಿವಿನಲ್ಲಿ ಹೇಳ್ತಾರೆ, ಬರ್ತಾ ತೋರಿಸ್ತಾರೆ, ಅಪಯ 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 ಅಪಯ. ನಾನು ಹೇಳಿಲ್ವಲ್ಲ, ಅದು ಯಾವುದದು? ನಾನು ಹೇಳಿದ್ದಲ್ಲ ಅದು ಅಪಯ. ಯಾರು ಹೇಳಿದವರು? 6 ಅಂತ. ನಾನು ಕೊಟ್ಟಿರೋದೇ ಇದು ಅಂತಾರೆ. ಸಿದ್ದರಾಮಯ್ಯನವರೇ, ಆ ಒಂದು ಪ್ರಕರಣವನ್ನ ಯಾವ ರೀತಿ ಮುಚ್ಚಾಕೊಳ್ಳಿಕ್ಕೆ ಹೋದ್ರಿ? ಮೊದಲು ಟಿವಿಗಳಲ್ಲಿ ಬಂದಾಗ 2-3 ಗಂಟೆ ಟಿವಿ ಮುಂದೆ ಬರಲಿಲ್ಲ. ಆಮೇಲೆ ಬಂದರು ನಮ್ಮ ಶಿವು ಅವರು ಮನೆಗೆ. ಇದು ಯಾವ ದೊಡ್ಡ ವಿಷಯ, CSR ಫಂಡ್ದು ಅಂತ ಹೇಳಿ ಅಂದರು. ಅವ್ರು ಹೇಳಿಕೊಟ್ಟ ಮೇಲೆ ಶುರುವಾಯಿತು. ಇಲ್ಲಿ ಎಲ್ಲವೆಲ್ಲ ಇಟ್ಟಿದ್ದೀನಿ, ಈಗ ಮಾತಾಡೋದು ಬಿಟ್ಟುಬಿಟ್ಟಿದ್ದೀನಿ. ಇದು ಏನೇನು ಮಾಡಿದ್ರು CSR ಫಂಡ್ ಕತೆ ಎಲ್ಲ ಇಲ್ಲೂ ದಾಖಲೆ ಇದೆ.